ಪಾಕಿಸ್ತಾನ ಒಂದು ಕಡೆ ಭಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದೆ. ರಾತ್ರೋರಾತ್ರಿ ಪತ್ರಿಕಾಗೋಷ್ಠಿ ಕರೆದಿದ್ದೇನು, ಸ್ಟೇಟ್ಮೆಂಟ್ ಕೊಟ್ಟಿದ್ದೇನು, ಇದರಲ್ಲಿ ನಮ್ಮದೇನೂ ತಪ್ಪಿಲ್ಲ, ಪೆಹಲ್ಗಾಮ್ನಲ್ಲಿ ದಾಳಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಾಕಿಸ್ತಾನವನ್ನ ಹೊಣೆ ಮಾಡ್ತಾ ಇದೆ ಭಾರತ, ನಾವು ಕೂಡ ಯುದ್ಧಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಡ್ತಾ ಇರೋದು ಸಾಕಷ್ಟು ಮುಜುಗರಕ್ಕೆ ಕೂಡ ಒಳಗಾಗಿರಬಹುದು ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷವಾದರೂ ಪಾಕಿಸ್ತಾನ ಮಾತ್ರ ಬುದ್ಧಿ ಕಲ್ತಿಲ್ಲ. ಭಯೋತ್ಪಾದನೆ ಪಾಕಿಸ್ತಾನವೇ ಮುಗಿಸಲಿದೆ. ಇದನ್ನ ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳಬೇಕು. ಮುಂಬೈ ದಾಳಿಯನ್ನು ಕೂಡ ಅವರೇ ಮಾಡಿದ್ದಾರೆ, ಅದನ್ನು ಕೂಡ ಒಪ್ಕೊಂಡಿದ್ದಾರೆ, ನಾವೇ ಮಾಡಿದ್ದು ದಾಳಿ ಅಂತ ಹೇಳಿ. ಉರಿ ದಾಳಿಯನ್ನು ಕೂಡ ಅವರೇ ಮಾಡಿದ್ದಾರೆ. ಕಾರ್ಗಿಲ್ ಯುದ್ಧವನ್ನು ಅವರೇ ಆರಂಭಿಸಿದ್ರು. ನೀವು ಅದನ್ನ ಕೊನೆಗೊಳಿಸಬೇಕು, ಇಲ್ಲ ನೀವೇ ಕೊನೆಯಾಗ್ತೀರಿ ಅಂತ ಹೇಳಿ ಜಮ್ಮು ಕಾಶ್ಮೀರದ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಕಿಡಿಕಾರ್ತಾ ಇದ್ದಾರೆ. ಇಷ್ಟು ವರ್ಷವಾದರೂ ಪಾಕಿಸ್ತಾನ ಬುದ್ಧಿ ಕಲಿತಿಲ್ಲ. ಅದು ಬುದ್ಧಿ ಕಲಿಯುವಂತಹ ಯಾವ ಲಕ್ಷಣಗಳು ಕೂಡ ಇಲ್ಲ ಬಿಡಿ. ಯಾಕೆಂತಂದ್ರೆ ಪ್ರತಿ ಬಾರಿಯೂ ಕೂಡ ಉಗ್ರರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಸಪೋರ್ಟ್ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ಕೊಳ್ತಾನೆ ಬಂದಿದೆ. ಸ್ವಾತಂತ್ರ್ಯ ಬಂದು 75 ವರ್ಷವಾಯಿತು. ಇಲ್ಲಿಯವರೆಗೂ ಕೂಡ ಅವ್ರು ಮಾಡಿರುವಂತಹ ನರಮೇಧದ ಕೆಲಸಗಳೆಲ್ಲವೂ ಕೂಡ ದೊಡ್ಡ ಲಿಸ್ಟ್ನಂತಿವೆ. हमने हर वक्त कहा कि टेररिज्म हमें कबूल नहीं है. टेररिज्म आपको भी खत्म कर रहा है, हमें भी खत्म कर रहा है. इसे वक्त आ गया कि उनको यह समझना चाहिए. मुंबई पे हमला हुआ, कहा हमने नहीं किया, फिर साबित हुआ कि उन्होंने किया. पठानकोट पे हमला हुआ, उन्होंने किया. उड़ी पे हुआ, उन्होंने किया. क्या क्या बताऊं, कहां नहीं उन्होंने हमला किया. और फिर करगिल में उन्हें युद्ध किया. मैं मुख्यमंत्री था. क्या कहा उन्होंने, हम नहीं है. फिर जब वो हारने लगे दौड़ गए प्रेसिडेंट क्लिंटन के पास, कहा हमें 2 हफ्ते दे दीजिए कि हम अपना सामान निकालें. मान गए कि उन्होंने हमला किया. भाई वक्त आ गया है. अगर दोस्ती में रहना चाहते हो तो फिर ये चीज नहीं चलेगी. देखो खत्म करना पड़ेगा. अगर दुश्मनी में रहना चाहते हो फिर हम भी तैयार हैं, तुम भी तैयार हो. हमने हर वक्त कहा कि टेररिज्म हमें कबूल नहीं है. टेररिज्म आपको भी खत्म कर रहा है, हमें भी खत्म कर रहा है. इसे वक्त आ गया कि उनको यह समझना चाहिए. मुंबई पे हमला हुआ, कहा हमने नहीं किया, फिर साबित हुआ कि उन्होंने किया. पठानकोट पे हमला हुआ, उन्होंने किया. उड़ी पे हुआ, उन्होंने किया. क्या क्या बताऊं, कहां नहीं उन्होंने हमला किया. और फिर करगिल में उन्हें युद्ध किया. मैं मुख्यमंत्री था. क्या कहा उन्होंने, हम नहीं है. फिर जब वो हारने लगे दौड़ गए. ಸದ್ಯ ಅವರ ಮಾತುಗಳನ್ನ ಗಮನಿಸ್ತಾ ಇದ್ವಿ. ಮಾಜಿ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂತದ್ದು, ಎಷ್ಟೇ ಆದ್ರೂ ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಡೊಂಕಿ ಅಂತೀವಲ್ಲ, ಹಂಗೆ ಅದು. ಯಾಕಂದ್ರೆ ಈಗಾಗಲೇ ಎಲ್ಲೆಲ್ಲಿ ಬುದ್ಧಿ ಕಲಿಸ್ಬೇಕು, ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಒಂದು ದೊಡ್ಡ ಮಟ್ಟದ ಆದಂಥ ಹೊತ್ತಿನಲ್ಲೂ ಕೂಡ ಬುದ್ಧಿ ಕಲಿಸೋ ಕೆಲಸ ಆಯ್ತು. ಅದಾದ್ಮೇಲೆ ಕಾರ್ಗಿಲ್ ವಾರನ್ನ ಅವರೇ ಶುರು ಮಾಡ್ಕೊಂಡ್ರು. ಹೆಂಗೆ ಮಂಡಿ ಊರಿದ್ರು ಭಾರತದ ಮುಂದೆ ಗೊತ್ತೇ ಇದೆ. ಅದಾದ್ಮೇಲೆ ಮುಂಬೈ ಅಟ್ಯಾಕ್ ಆಯ್ತು. ತಹೂರ್ ರಾಣನನ್ನ ಇತ್ತೀಚೆಗೆ ಬಡ್ದು ಕರ್ಕೊಂಡು ಬಂದ್ವಿ, ಅವ್ನು ಎಲ್ಲೇ ಹೋದ್ರು ಬಿಡದೆ. 2016 ದಾಳಿಯಲ್ಲಿ ಇರ್ಬೋದು, 19ರಲ್ಲಿ ಅಂದ್ರೆ ತಾಹೂರ್ ರಾಣಾನನ್ನ ಸಾಕಷ್ಟು ಪ್ರಯತ್ನವನ್ನ ಪಡ್ತು ಪಾಕಿಸ್ತಾನ ಉಳಿಸ್ಕೊಳ್ಳೋದಕ್ಕೆ. ಆತನನ್ನ ಕೊನೆವರೆಗೂ ಕೂಡ ತಮ್ಮಲ್ಲೇ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡ್ತು. ಆ ಒಂದು ಅಷ್ಟೂ ಪ್ರಯತ್ನಗಳು ಯಾವಾಗ ವಿಫಲ ಆಯ್ತೋ, ಆ ವಿಫಲ ಆದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ದಾಳಿ ಆಯ್ತು ಅನ್ನುವಂತಹ ಮಾತುಗಳನ್ನ ಕೂಡ ನಾವು ಕೇಳ್ತಾ ಇದ್ದೇವೆ.